ಹೋರಾಟ 2017 ಮಾಡ್ಕೊಂಬರ್ತಾ ಇದ್ದೀನಿ. ನಮಗೆ ಯಾವ ಸಂಘಟನೆಗಳು ಬೆಂಬಲ ಇಲ್ಲ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ನನ್ನ ಅವರು ಕೆಲವರು ನಾನು ಅಭಿಮಾನ್ ಸ್ಟುಡಿಯೋ ಮಾಲೀಕ ಚೇಲ ಆಗಿದೆ ಅಂತ, ಅವೆಲ್ಲ ಸುಳ್ಳು. ಅವನು ನನ್ನ ಚೇಲ ಆಗಿದ್ದ. ಯಾಕೇಳಿ, ಸ್ಮಾರಕ ಕೊಟ್ಟಿಲ್ಲ ಜಾಗ ಅಂತ ನನ್ನನ್ನು ಮುಂದಿಕ್ಕೊಂಡು DC ಹತ್ರ ಮಾತಾಡಿ 10 ಕುಂಟೆ ಬರ್ಕೊಡ್ತೀನಿ ಅಂತ ಅವ್ನು ಬಂದಿದ್ದು, ನಾನಲ್ಲ. ಏನೋ ಅವನ ಮೇಲೆ 5-6 ಕೇಸ್ ನಾನು ಹಾಕ್ಕೊಂಡು ಅವನ ಮೇಲೆ ನಾನು 3 ಕೇಸ್ ಹಾಕಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಯಾರ ಬೆಂಬಲವಿಲ್ಲದೆ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಇವತ್ತು ಇಲ್ಲಿ ಈಗಲೂ ನನ್ನ ಮೇಲೆ ಕತ್ತಿ ಮಸಿತಾರೆ ಅಂದರೆ ಸಮಾಧಿ ಧ್ವಂಸ ಆದ್ರೂ ಇವ್ರು ಎಂಥ ಅಭಿಮಾನಿಗಳು. ಹೋಗಿ ಹೋರಾಟ ಮಾಡ್ಕೊಂಬಂದು ನಮ್ಮ ಮನೆ ಮಠ ಎಲ್ಲ ಬಿಟ್ಬಿಟ್ಟು ದಿವಸಕ್ಕೆ ಅರ್ಧ ದಿವಸ ವಿಷ್ಣುವರ್ಧನ್ ಅವ್ರು ಕೆಲಸ ಮಾಡ್ತಾಯಿದ್ದೀನಿ ನಾನು. ಅಧಿಕಾರಿಗಳು ಕೊಟ್ಟರೆ ಈ ಆಫೀಸ್ನ ಮನವಿಗಳಿಗೆ ಹೋಗ್ತವೆ, ಅದಕ್ಕೆ ರೆಸ್ಪಾನ್ಸ್ ಸಿಗುತ್ತೆ. ರಾಜಕಾರಣಿಗಳು ಕೊಟ್ಟರೆ ಏನಕ್ಕೆ ಫೈಲ್ ಮೂವ್ ಆಗಲ್ಲ? ಏನು ಇವರಿಗೆಲ್ಲ ಲಂಚ ಕೊಡಬೇಕಾ ಅಧಿಕಾರಿಗಳಿಗೆ ಫೈಲ್ ಮೂವ್ ಮಾಡೋಕ್ಕೆ? ಇಲ್ಲ ಸಚಿವರುಗಳಿಗೆ ಏನು ಲಂಚ ಕೊಡಬೇಕಾ ಸೂಟ್ ಕೇಸ್ ಲಕ್ಷಗಟ್ಟಲೆ ಫೈಲ್ಗಳು ಮೂವ್ ಮಾಡೋಕ್ಕೆ? ಸರ್, ನನ್ನ ಮೇಲೆ ಇವಾಗಿಂದಲ್ಲ ಸರ್, ನಾನು ಹೋರಾಟ 2017 ಮಾಡ್ಕೊಂಬರ್ತಾಯಿದ್ದೀನಿ. ನಮಗೆ ಯಾವ ಸಂಘಟನೆಗಳು ಬೆಂಬಲ ಇಲ್ಲ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ನನ್ನ ಅವರು ಕೆಲವರು ನಾನು ಅಭಿಮಾನ್ ಸ್ಟುಡಿಯೋ ಮಾಲೀಕ ಚೇಲ ಆಗಿದೆ ಅಂತ, ಅವೆಲ್ಲ ಸುಳ್ಳು. ಅವನು ನನ್ನ ಚೇಲ ಆಗಿದ್ದ. ಯಾಕೇಳಿ, ಸ್ಮಾರಕ ಕೊಟ್ಟಿಲ್ಲ ಜಾಗ ಅಂತ ನನ್ನನ್ನು ಮುಂದಿಕ್ಕೊಂಡು DC ಹತ್ರ ಮಾತಾಡಿ 10 ಕುಂಟೆ ಬರ್ಕೊಡ್ತೀನಿ ಅಂತ ಅವ್ನು ಬಂದಿದ್ದು, ನಾನಲ್ಲ. ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ನನ್ನ ಚೇಲ ಆಗಿದ್ದ, ನಾನು ಯಾಕೆ ಅವ್ನ ಚೇಲ ಆಗಲಿ? ಅವತ್ತು ಸಮಾಧಿ ಧ್ವಂಸ ಆದಾಗ ಬೆಳಗ್ಗೆ ನಾವು ಕಂಪ್ಲೇಂಟ್ ಕೊಡ್ತಾನೆ ನನ್ನ ಮೇಲೆ. ನಾನು ಸಂಘಟಕರ ಮೇಲೆ, ಬೇರೆ ಯಾವ ಸಂಘಟನೆ ಮೇಲೆ ಕಂಪ್ಲೇಂಟ್ ಕೊಟ್ಟಿರಲ್ಲ. ಸಮಾಧಿ ಧ್ವಂಸ ಆದಾಗ ನಾನು 12ವರೆಗೆ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವ್ರು. ಹೋಗಿ ಕದ ತರ್ತೀನಿ, ತೆಗೀರಿ ಬಾಗಿಲು, ನಾನು ನೋಡಬೇಕು ಪುಣ್ಯಭೂಮಿ ಜಾಗ ಸಮಾಧಿ ಧ್ವಂಸ ಮಾಡಿದ್ದೀರಲ್ಲ ಹೆಂಗೆ ಮಾಡ್ದ ಅಂತ ಕೇಳೋಕ್ಕೆ ಇಮ್ಮಿಡಿಯೇಟ್ಲಿ ನನ್ನ 12ವರೆಗೆ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇದೇ ಕೆಲವು ನಮ್ಮ DVSS ಒಂದು ಯಾರು ಸಮಿತಿ ಅಧ್ಯಕ್ಷರು ಅವರು ವಿಜಯಲಕ್ಷ್ಮಿ ಮೇಡಮ್ ಅಂತ ಅವ್ರ ಹೆಸರು. ನಾನು ಅವ್ರನ್ನ ಈಗ ನೆನ್ನೆ ಮೊನ್ನೆ ನೋಡ್ತಾ ಇರೋದು ಕೆಲವು ವರ್ಷಗಳಿಂದ. ನನ್ನ ಬಗ್ಗೆ ನೀವು ಸೈಟ್ ತಗೊಂಡಿದ್ದೀರಾ, ದುಡ್ಡು ತಗೊಂಡಿದ್ದೀರಾ ಅಂತ ಆಪಾದನೆ ಮಾಡ್ತಾರೆ. ಒಂದು ಕಡೆ ಇಲ್ಲಿ ಅವಮಾನ, ಇಲ್ಲಿ ಕಡೆ ಈ ಕಡೆಯೂ ಅವಮಾನ. ಅವಳು ಸಾಮಾನ್ಯ ಮಹಿಳೆ ಆಗಿದ್ದರೆ ನಾನು ಬೇಜಾರು ಮಾಡ್ಕೊತಿರ್ಲಿಲ್ಲ. ಒಬ್ಬ DVSS ಬೆಂಗಳೂರು ಮಹಿಳಾ ನಗರ ಅಧ್ಯಕ್ಷೆ. ಹೆಂಗೆ ಮಾತಾಡಬೇಕು ಗೊತ್ತಾಗಲ್ವ? ಒಬ್ಬರನ್ನ ಇಲಿಗೇಷನ್ ಮಾಡ್ತೀನಿ ಅಂದಮೇಲೆ ಆ ಸಂಘದ ಅಧ್ಯಕ್ಷ ಏನು ಮಾಡ್ತಾಯಿದ್ದಾನೆ ಅವನು ಹೇಳಬೇಕು, ಯಾವ ರೀತಿ ಹೆಂಗೆ ಮಾತಾಡಬೇಕು ಅಂತ. ಪದಾಧಿಕಾರಿಗಳಿಗೆ ಕುಂಡಿಸಿ ಪಾಠ ಹೇಳಬೇಕು. ಇನ್ನೊಬ್ಬ ಸಂಘದ ಅಧ್ಯಕ್ಷನ ಬಗ್ಗೆ ಮಾತಾಡಬೇಕಾದ್ರೆ ಪ್ರೂಫ್ ಇಟ್ಕೊಂಡು ಮಾತಾಡಬೇಕು. ಫಸ್ಟು ಆ ಅಧ್ಯಕ್ಷನಿಗೆ ಅವನಿಗೆ ಆ ಸ್ಥಾನದಲ್ಲಿ ಇರೋಕ್ಕೆ ಅವ್ನಿಗೆ ಯೋಗ್ಯತೆ ಇಲ್ಲ. ಫಸ್ಟು ತಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ಇನ್ನೊಬ್ಬ ಅಧ್ಯಕ್ಷನ ಬಗ್ಗೆ ಮಾತಾಡಬೇಕಾದ್ರೆ ಗೌರವಯುತವಾಗಿ ಮಾತಾಡಬೇಕು. ಒಳ ಜಗಳಗಳು 1000 ಇರಲಿ, ಅದ್ರ ಬಗ್ಗೆ ನಾನು ಇಲ್ಲಿವರೆಗೂ ಕಮೆಂಟ್ಸ್ ಬಾಕ್ಸ್ ನಾನು ನೋಡಿರಲೇ ಇಲ್ಲ. ತುಂಬ ಚಾನಲ್ ಹಾಕಿದ್ದಾರೆ, ನಾನು ನೋಡಿರಲೇ ಇಲ್ಲ. ಅದು ನಂಗೆ ನೋಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಕೆಲವು ಕಮೆಂಟ್ ಬಾಕ್ಸಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಭಾಷೆಗಳಲ್ಲಿ. ನನ್ನ ಕುಟುಂಬ ದೊಡ್ಡ ಕುಟುಂಬ ತುಂಬ ಪ್ರಶ್ನೆ ಮಾಡಿದ್ರು. ಏನಿದೆ ಒಬ್ಬ ನಾಯಕ ಅಂತ ಅನ್ಸ್ಕೊಂಡ್ಮೇಲೆ ಕೇಡಿಗಳು ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಾರೆ, ನಾವು ಯಾಕೆ ತಲೆ ಕೆಡಿಸ್ಕೊಬೇಕು? ಮತ್ತು ಇವಾಗ ಏನು ಆ ವಿಡಿಯೋ ನಾನು ನನ್ನ ಮೇಲೆ ಏನು ಇವರೆಲ್ಲ ಇಲಿಗೇಷನ್ ದುಡ್ಡು ತಗೊಂಡಿದ್ದಾನೆ ಅದು ಇದು ಅಂತ ಅಭಿಮಾನ್ ಸ್ಟುಡಿಯೋ ಮಾಲೀಕ ಈ ಕೆಲವು ಸಂಘಟನೆಯವರು ಗೊತ್ತಾಗಬೇಕಲ್ಲ ನಾನು ಹೋರಾಟ ಮಾಡ್ತಾ ಇರೋದು. ಆ ವಿಡಿಯೋನ ನಾನೇನು ಆ ವಿಡಿಯೋ ಕ್ರಿಯೇಟ್ ಮಾಡಿಲ್ಲ. ಯಾವುದನ್ನು ನ್ಯೂಸ್ ಪೋಸ್ಟ್ ವಿಡಿಯೋ ನಾನು ತಗೊಂಡು ಹಾಕಿದೆ. ಅಭಿಮಾನಿಗಳೇ ಸಂಪೂರ್ಣ ವರದಿ ಓದ್ಬಿಟ್ಟು ಯಾರು ಮಾತಾಡಿದ್ದಾರೆ ಅವ್ರ ಭಾಷಣ ಕೇಳಿ. ಸಾಮಾನ್ಯ ಮಹಿಳಾ ಅಭಿಮಾನಿ ಆಗಿದ್ದರೆ ನಾನು ಸುಮ್ಮನಾಗ್ಬಿಡ್ತಾ ಇದ್ದೆ. ಒಬ್ಬ ಸಂಘದ ಅಧ್ಯಕ್ಷೆಯಾಗಿ ಹೆಂಗೆ ಮಾತಾಡಬೇಕು, ಏನು ಮಾತಾಡ್ಕೋಬೇಕು ಅಂತ ತಿಳ್ಕೊಬೇಕು. ನನ್ನನ್ನು ಏಕವಚನದಲ್ಲಿ ಹೋತು ಎಲ್ಲ 24/7 ಮಾಧ್ಯಮಗಳು ಪ್ರಸಾರ ಮಾಡಿದೆ ಆಲ್ ಓವರ್ ಕರ್ನಾಟಕ. ನನ್ನ ಮರ್ಯಾದೆ ಎಷ್ಟೋಯ್ತು ನನಗೆ. ಅದ್ರ ಬಗ್ಗೆ ನನಗೆ ಗಮನನೇ ಇಲ್ಲ. ನಂಗೆ ಸಮಾಧಿ ಧ್ವಂಸ ಅಂತ ನಾನು 10 ದಿವಸ 15 ದಿವಸ ನಾನು ದುಃಖದಲ್ಲಿದ್ದೆ. ಯಾರು ಏನಾರ ಮಾಡ್ಕೊಳ್ಳಿ, ಸಮಾಧಿನ ಧ್ವಂಸ ಆದಮೇಲೆ ಯಾರು ಏನಾರ ಬೈಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಏನಾರ ಕೇಸ್ ಹಾಕೊಳ್ಳಿ, ಪೊಲೀಸ್ನವ್ರು ಎಲ್ಲಿ ಕರಿತಾರೆ ಅಲ್ಲಿಗೆ ಹೋಗೋದು ಹಾಕೊಳ್ಳೋದು. ಎಷ್ಟು ನೋವು ತಿಂದಿದ್ದೀನಿ ನಾನು ಸತತ 1 ತಿಂಗಳು, ನನಗೆ ಗೊತ್ತು. ಈಗ ಕೆಲವು ನನಗೆ ರಿಯಲಿ ಕೆಲವುದೆಲ್ಲ ಮಾತಾಡೋದು ಏನು ಇನ್ನೂ ನಿಮ್ಮ ಬಗ್ಗೆ ಇನ್ನೂ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಏನೋ ಅವನ ಮೇಲೆ 5-6 ಕೇಸ್ ನಾನು ಹಾಕ್ಕೊಂಡು ಅವನ ಮೇಲೆ ನಾನು 3 ಕೇಸ್ ಹಾಕಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಯಾರ ಬೆಂಬಲವಿಲ್ಲದೆ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಇವತ್ತು ಇಲ್ಲಿ ಈಗಲೂ ನನ್ನ ಮೇಲೆ ಕತ್ತಿ ಮಸಿತಾರೆ ಅಂದರೆ ಸಮಾಧಿ ಧ್ವಂಸ ಆದ್ರೂ ಇವ್ರು ಎಂಥ ಅಭಿಮಾನಿಗಳು. ಎಲ್ಲ ಸ್ವಾರ್ಥಿಗಳೇ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ.
ಆಯಿತಾ. ಅದು ಯಾರೇ ಕಮೆಂಟ್ಸ್ ಮಾಡ್ತಾರೆ, ಅದು ಏನೇನು ಮಾಡ್ತಾರೆ ಮಾಡ್ಕೊಳ್ಳಿ ಆಯಿತಾ. ನಾನು ಯಾವುದಕ್ಕೂ ಉತ್ತರ ಕೊಡೋಕ್ಕೆ ಹೋಗಲ್ಲ. ಸುಮ್ಮನಿದ್ದೇನೆ ಅಪ್ಪಾಜಿಗೋಸ್ಕರ, ಅಪ್ಪಾಜಿ ಕೆಲಸಕ್ಕೋಸ್ಕರ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಅಭಿಮಾನಿಗಳೇ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಾದ್ರೆ ಅವರು ಹೋರಾಟ ಮಾಡಿದಾರಾ ಇಲ್ವಾ ಏನು ತಿಳ್ಕೊಂಡು ಅಭಿಮಾನಿಗಳು ಕಮೆಂಟ್ಸ್ ಹಾಕ್ಬೇಕು. ಯಾರು ಏನೇನೋ ಹೇಳ್ತಾರೆ ವಿಡಿಯೋಗಳಲ್ಲಿ ಹೇಳ್ಕೊಳ್ಳಿ. ಅವರು ಕಮೆಂಟ್ ಬಾಕ್ಸಲ್ಲಿ ನಮಗೂ ನೋವಾಗುತ್ತೆ ಕಮೆಂಟ್ ಬಾಕ್ಸ್ ಓದಿದಾಗ. ಯಾಕೆ ನಾನು ಸಾದಾದ ಹೋಗಿ ಹೋರಾಟ ಮಾಡ್ಕೊಂಬಂದು ನಮ್ಮ ಮನೆ ಮಠ ಎಲ್ಲ ಬಿಟ್ಬಿಟ್ಟು ದಿವಸಕ್ಕೆ ಅರ್ಧ ದಿವಸ ವಿಷ್ಣುವರ್ಧನ್ ಅವ್ರು ಕೆಲಸ ಮಾಡ್ತಾಯಿದ್ದೀನಿ ನಾನು. ಕೋರ್ಟು, ಕಚೇರಿ, ಸ್ಟೇಷನ್ನು, ಅಧಿಕಾರಿಗಳು, ವಿಕಾಸಸೌಧ, ವಿಧಾನಸೌಧ, ಬಹುಮಹಡಿ ಕಟ್ಟಡ, ಅರಣ್ಯ ಇಲಾಖೆ, ಅರೆಭವನ, ಏನು ಕೇಳಿ ಎಷ್ಟೇ ಅವಮಾನ ಆದರೂ ನನಗೆ ಎಷ್ಟೇ ಕಷ್ಟ ಆದರೂ ಹೋರಾಟ ನಿಲ್ಲಿಸಿಲ್ಲ. ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ. ಸರ್ಕಾರ ಅಧಿಕಾರಿಗಳ ಮೇಲೆ ನನಗೆ ಭರವಸೆ ಇದೆ, ರಾಜಕಾರಣಿಗಳ ಭರವಸೆ ಇಲ್ಲ. ನೋಡಿ, ಭೀಮಣ್ಣ ಖಂಡ್ರೆಗೆ 7ನೇ ತಾರೀಕು ಮನವಿ ಕೊಟ್ಟೆ, ಅವ್ರ ಆಫೀಸಿಗೆ ಫೋನ್ ಮಾಡ್ತೀನಿ, ಇನ್ನೂ ಸಾಹೇಬರು ಬಂದಿಲ್ಲ. ಸಾಹೇಬ್ರು ಟೇಬಲ್ಗೆ ಏನೋಗಿಲ್ಲ, ನಮ್ಮ ಕೊಟ್ಟಿದ್ದೀವಲ್ಲ ಮನವಿ ಭೀಮಣ್ಣ ಖಂಡ್ರೆ ಅವ್ರಿಗೆ ತೋರಿಸ್ಬಿಡ್ತೀನಿ. ಅದನ್ನೂ ಇರಿ ನೋಡಿ, ಭೀಮಣ್ಣ ಖಂಡ್ರೆ 7ನೇ ತಾರೀಕು ಕೊಟ್ಟಿರೋದು. ಇವತ್ತು 15 ಹೋಗಿ ಭೇಟಿ ಮಾಡಿದ್ರೆ ಇನ್ನೂ ಅಲ್ಲಿ ಅವ್ರ ಆಫೀಸ್ ಒಳಗಡೆ ಕೊಳಿತಾ ಐತೆ. ಅದು ಬಂದಮೇಲೆ ಗಮನಕ್ಕೆ ತಂದು ಈ ಆಫೀಸ್ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಆಫೀಸ್ ಮುಖಾಂತರ ಕಳಿಸ್ಬೇಕು. ಇಲ್ಲಿವರೆಗೂ ಭೀಮಣ್ಣ ಖಂಡ್ರೆ ಆಫೀಸಲ್ಲೇ ಕೊಳಿತಾ ಐತೆ. ಹೀಗೆ ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡರಿಗೂ ಮನವಿ ಕೊಟ್ಟೆ, ಅದು ಇನ್ನೂ ಕೊಳಿತಾ ಐತೆ. ಇಲ್ಲಿವರೆಗೂ ಏನಿದು, ಅಧಿಕಾರಿಗಳು ಕೊಟ್ಟರೆ ಈ ಆಫೀಸ್ನ ಮನವಿಗಳಿಗೆ ಹೋಗ್ತವೆ, ಅದಕ್ಕೆ ರೆಸ್ಪಾನ್ಸ್ ಸಿಗುತ್ತೆ. ರಾಜಕಾರಣಿಗಳಿಗೆ ಕೊಟ್ಟರೆ ಏನಕ್ಕೆ ಫೈಲ್ ಮೂವ್ ಆಗಲ್ಲ? ಏನು ಇವರಿಗೆಲ್ಲ ಲಂಚ ಕೊಡಬೇಕಾ ಅಧಿಕಾರಿಗಳಿಗೆ ಫೈಲ್ ಮೂವ್ ಮಾಡೋಕ್ಕೆ? ಇಲ್ಲ ಸಚಿವರುಗಳಿಗೆ ಏನು ಲಂಚ ಕೊಡಬೇಕಾ? ಸೂಟ್ ಕೇಸ್ ಲಕ್ಷಗಟ್ಟಲೆ ಫೈಲ್ಗಳು ಮೂವ್ ಮಾಡೋಕ್ಕೆ? ನೇರ ಅಪರಾಧ. ನಾನು ಇದ್ದಂಗೆ ಹೇಳ್ತಾ ಇರೋದು. ಶಾಲೆಯ ರಜಿಸ್ಟ್ರಿ ಕೊಟ್ಟು 3 ದಿವಸಕ್ಕೆ ಈ ಆಫೀಸಿಂದ ಹೋಗುತ್ತೆ, ಇಮ್ಮಿಡಿಯೇಟ್ಲಿ ಹೋಗುತ್ತೆ. ಯಾಕೆ ಈ ಅಧಿಕಾರಿಗಳು ರಾಜಕಾರಣಿಗಳು ಕೊಟ್ಟ ಮನವಿಗಳು ಯಾಕೆ ಪಾಸ್ ಆಗೋದಿಲ್ಲ? ಹೀಗಾಗಿ ನಾನು ಎಲ್ಲವನ್ನು ಅಧಿಕಾರಿಗಳ ಏನು ವಿಧಾನಸೌಧ, ವಿಕಾಸಸೌಧ ಇರ್ಬೋದು, ಅವರ ಆಪ್ತ ಕಾರ್ಯದರ್ಶಿಗಳ ಒಟ್ಟಿಗೆ ಹೋಗಿ ತಮ್ಮ ಅವಳನ್ನು ಹೇಳ್ಕೊಂಡು ಮನವಿ ಕೊಟ್ಟಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಭೀಮಣ್ಣ ಖಂಡ್ರೆ ಇರ್ಬೋದು, ಮುಖ್ಯಮಂತ್ರಿಗಳನ್ನ ಕೆಲವ್ರನ್ನ ಕರ್ಕೊಂಡೋಗಿ ಒಂದು ಸಾಂಕೇತಿಕವಾಗಿ ಮನವಿ ಕೊಡಲೇಬೇಕು. ಏನಿದೆ ಅಧಿಕಾರ ಮಾಡ್ತಾರೆ, ಕೆಲಸ ಆಗಬೇಕು. ಹೀಗಾಗಿ ನಾನು ಹೋರಾಟ ಮುಂದುವರಿಸ್ತೀನಿ. ಎಷ್ಟೇ ಅಡೆತಡೆ ಬರಲಿ, ಎಷ್ಟೇ ವಿರೋಧಿಗಳು ಹುಟ್ಕೊಳ್ಳಿ, ನನಗೆ ಎಷ್ಟೇ ಆಪಾದನೆ ಮಾಡಲಿ, ನನ್ನ ಹೋರಾಟನ ಕುಗ್ಸೋಕ್ಕೆ ಯಾವ ನನ್ನ ಮಗನ ಕೈಲೂ ಆಗಲ್ಲ. ಇದಂತೂ ಹೇಳ್ತೀನಿ. ನಾನು ಬದುಕಿರೋವರೆಗೂ ನಾನು ಹೋರಾಟನ ಆ ಪುಣ್ಯಭೂಮಿ ಅವರು ಸರ್ಕಾರ ವಶಪಡಿಸ್ಕೊಬೇಕು. ಅಲ್ಲಿ ಪುಣ್ಯಭೂಮಿ ಅಲ್ಲಿ ಮರು ನಿರ್ಮಾಣ ಆಗಬೇಕು. ಇದು ನನ್ನ ಹೋರಾಟದ ಸಿದ್ಧಾಂತ. ಇದು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಎಷ್ಟೇ ಅಡೆತಡೆ ಎಷ್ಟೇ ಬರಲಿ ನಾನು ಎದುರಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ.